ಗಾಡಿ ಸೌಂಡ್ ನಂದು ನೋಡಿ ಅದು ಚೆನ್ನಾಗಿದೆ ನೋಡಕ್ಕ. ಯೆಲ್ಲೋ ಕಲರ್ ಬಾಂಬ್ಗಿದೆ. ಸೊ ಟೈರ್ ಸೈಜು ತುಂಬ ದಪ್ಪ. ಓಯ್ ಸೊ ಲಾಸ್ಟ್ ಟೈಮ್ ಸಿಕ್ಕಿದ್ನು ಗೊತ್ತಲ್ಲ ಈ ಹುಡುಗ, ನಮಗೆ ನೋಡಿರ್ತೀರಾ ಸೊ ನನ್ನ ಬ್ಲಾಗಲ್ಲಿ ಫೋಟೋ ಹಿಡಿಯಲ್ಲ ಇವತ್ತು. ಸೊ ನಮ್ಮ ದಡಿಯ ನೋಡಿ ಯಾವ ಥರ ಓಡಿಸ್ತವನೆ ಗಾಡಿನ, ಗಾಡಿ ಓದ್ತಾನೆ ಇಲ್ಲ ಅದು. ಸೊ 4 ಗೇರಲ್ಲಿ 90 ಓಡ್ತು ಗುರು. ಗಾಡಿ ಹೆವಿ ಗಾಡಿ ಗುರು. ಅಸ್ಸಲಾಮು ಅಲೈಕುಂ, ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ನಮ್ಮ 2 ಆ್ಯಂಟಿಕ್ ಪೀಸು ಇಲ್ಲಿ ರೆಡಿ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಒಂದು ಬಂದ್ಬಿಟ್ಟು ನಮ್ಮ ಬಜಾಜ್ ಚೇತಕ್ಕು, ಇನ್ನೊಂದು ನಮ್ಮ ಬಜಾಜ್ ಪ್ರಿಯಾ. ಸೊ ಇದು ಬಂದು ನನ್ನ ಗಾಡಿ, ಇದು ಬಂದ್ಬಿಟ್ಟು ನಮ್ಮ ಅಕ್ಮಲ್ ಭಾಯ್ ಅವ್ರ ಗಾಡಿ. ಸೊ ಇದನ್ನ ರಿವ್ಯೂ ಮಾಡೋಣ ಅಂತ ತೊಗೊಂಬಂದಿದ್ರಿ. ಸೊ ಇದು ಬಂದ್ಬಿಟ್ಟು 150cc ವಿತ್ 4 ಗೇರು. ಸೊ ಆ್ಯಂಡ್ ದಿಸ್ ಇಸ್ ಆಲ್ಸೋ 150cc ವಿತ್ 3 ಗೇರು, ವಿತ್ 3 ಗೇರ್ ಇರೋದು. ಆ್ಯಂಡ್ ನಮ್ಮ ಈ ಗಾಡಿ ಬಂದ್ಬಿಟ್ಟು ನಮ್ಮದು 96 ಮಾಡಲ್ ಗಾಡಿ. 2005 ಗಂಟ ಎಲ್ಲ ಗಾಡಿಗಳು ಸ್ಟಾಕ್ ಮಾಡಾಕಿದ್ರು, ಆದ್ರೂ ಒಂದು ಕದರಲ್ಲಿ ಇವಾಗ ಓಡ್ತಾ ಇದೆ ಗಾಡಿ. ಪ್ಲಸ್ ಈ ಗಾಡಿದಲ್ಲಿ ಇವಾಗ ಬಿಡ್ತಾ ಇರೋದು ಬಂದ್ಬಿಟ್ಟು ಎಲೆಕ್ಟ್ರಿಕ್ಕು. ಆ್ಯಂಡ್ ಅವಾಗಿಂದನೂ ಈ ಗಾಡಿಗಳಿಗೆ ನಾವೆಲ್ಲ ಯೂಸ್ ಮಾಡುವಾಗ ಒಂಥರ ಅನ್ಕೊತಾ ಇದ್ರಿ, ಏನು ಗುರು ಈ ಥರ ಇದೆ ಗಾಡಿ ಎಲ್ಲ. ಸೊ ಇವಾಗ ಗಾಡಿ ಬೆಲೆ ಗೊತ್ತಾಗ್ತಾ ಇದೆ, ಏನಿದೆ ಗಾಡಿ ಬೆಲೆ ಇಲ್ಲ ಅಂತ. ಸೊ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಐಮ್ ಸೊ ಸಾರಿ ಫಾರ್ ದಟ್. ಬಿಕಾಸ್ ಸಂಡೇ ಎಲ್ಲ ಗೊತ್ತಿರಬೇಕಲ್ಲ ನಿಮಗೆ ಹೊಸ ರೋಡ್ ಹೆಂಗಿರುತ್ತೆ ಅಂತ. ಆ್ಯಂಡ್ ನಮ್ಮ ಈ ಗಾಡಿ ಸ್ಪೆಷಾಲಿಟಿ ಏನಂದರೆ, ಈ ಗಾಡಿದು ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು 6 ಲೀಟ್ರ್ ಇದೆ ಗುರು. ನಾನು ಸೈಕೆ ಆಗೋದೇ ನೈಟ್ ಪೆಟ್ರೋಲ್ ಹಾಕ್ಸೋವಾಗ ಲೈಕ್ 400 ಸಮಥಿಂಗ್ ಹಿಡಿಯುತ್ತೆ ಅಂದ್ಕೊಂಡೆ. ಬಟ್ ನೋಡಿದ್ರೆ ಪೆಟ್ರೋಲೇ 6 ಲೀಟ್ರ್ ಹಿಡ್ದೈತೆ. ಪ್ಲಸ್ ಸ್ವಲ್ಪ ಗ್ಯಾಪ್ ಬೇರೆ ಬಿಟ್ಟಿದ್ದೀನಿ ಅಂದರೆ 6.5 ಲೀಟ್ರು. ನಮ್ಮ ಗಾಡಿ ಕೆಪಾಸಿಟಿ ಬಂದ್ಬಿಟ್ಟು 4.5 ಲೀಟ್ರು. ಸೊ ಇದು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಆಗಿರೋದು ನಮ್ಮ ಜೂನ್ 1972 ಅಲ್ಲಿ ಸ್ಟಾಪ್ ಆಗಿದ್ದು. 1992 ಎಲ್ಲ ಸ್ಟಾಪ್ ಮಾಡಾಕಿದ್ರು. ಪ್ಲಸ್ ಇದು ಬಂದ್ಬಿಟ್ಟು ನಮ್ಮ ಇಟಾಲಿಯನ್ ಸ್ಟೈಲಲ್ಲಿ ಮಾಡಿದ್ದಾರೆ. ಯಾಕಂದರೆ ಇಟಾಲಿಯನ್ ಸ್ಟೈಲ್ ಅವಾಗ ವೆಸ್ಪಾ ಎಲ್ಲ ತುಂಬ ಫೇಮಸ್ಸು. ಸೊ ವೆಸ್ಪಾ ಟೈಪಲ್ಲಿ ಗಾಡಿನ ಬಿಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಆ ಟೈಮಲ್ಲಿ ಹೆವಿ ಓಡಿದೆ ಗಾಡಿ. ಸೊ ಮೈಲೇಜ್ ಮೇಲೆ ಬಂದರೆ ಈ ಗಾಡಿ ಬಂದ್ಬಿಟ್ಟು ಆ ಟೈಮಲ್ಲಿ ಮೈಲೇಜ್ ಬಂದ್ಬಿಟ್ಟು ನಮಗೆ ಆರಾಮಿಗೆ ಒಂದು 50 to 45 ಕೊಡ್ತಾ ಇತ್ತು. ದಿಸ್ ಇಸ್ ಆಲ್ಸೋ ಸೇಮ್ 50 to 45. ಬಟ್ ಇವಾಗ ಏನಂದರೆ ಫುಲ್ ಡ್ರಾಪ್ ಆಗಿದೆ. ಯಾಕಂದರೆ ನಮ್ಗೆ ಆ ಥರ ಐಟಮ್ ಸಿಗಲ್ಲ, ಕಾರ್ಬೋರೇಟರ್ದು ಜೆಟ್ಗಳು ಸಿಗಲ್ಲ. ಸೊ ಅದರಿಂದ ಇವಾಗ ನಮ್ದು ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ನಿಮಗೆ 35 ಬರ್ತಾ ಇದೆ, ಆ ಗಾಡಿ ಒಂದು 35 to 40 ಬರ್ತಾ ಇದೆ. ಸೊ ಅಷ್ಟೇ. ಪ್ಲಸ್ ನಮ್ಮ ಈ ಗಾಡಿನ ಟೋಟಲಿ ನಾನು ಇಂಜಿನ್ ಹಿಡಿದು ಎಲ್ಲ ಕ್ರೋಮ್ ಮಾಡಿಸಿದ್ದೀನಿ. ಗಾಡಿ ಸೌಂಡ್ ನಂದು ನೋಡಿ ಅದು अच्छा ರೋಡ್ ಮೇಲೆ ಹೋಗ್ಬಿಟ್ಟು ನೋಡೋಣ ಗಾಡಿ ಯಾವ ಥರ ಹೋಗ್ತದೆ. ಸೌಂಡ್ ನೋಡಿದ್ರೆ ಕೆಪಾಸಿಟಿ ಗೊತ್ತಾಗಲ್ಲ, ಹೋಗೋಣ. ಸೊ ಗೈಸ್ ಯು ಕ್ಯಾನ್ ಚೆಕ್ ದಿಸ್ ಔಟ್. ಹೆಂಗಿದೆ ಕಾರು. ಸೊ ಕಾರ್ ಮಾತ್ರ ನೋಡೋಕೆ ಸೈಕಿಗಿದೆ. MH. ಸೊ MH ಎಲ್ಲ ಹೆಂಗೆ ಗೊತ್ತಾ, ಸೊ ಹತ್ತು ಕಡೆ ಎಲ್ಲ ಗಾಡಿಗಳು ಕಮ್ಮಿ, ಅಂದರೆ ರೇಟ್ಗಳು ನಿಮ್ಗೆ ಕಮ್ಮಿ ಬ್ರೋ. ಸೊ ಎಲ್ಲರೂ ಫಿದಾಗ್ಬಿಟ್ಟವ್ರೆ ನೋಡಿಕೊಂಡು. ಸೊ ಒಳಗಡೆ ನೀವು ನೋಡ್ಬೋದು ಇಷ್ಟೇ ಐತೆ ಗುರು ಕುತ್ಕೊಡೋ ಗ್ಯಾಪು. ಸೊ ಯಾವುದು ಜಾಸ್ತಿ ಇಲ್ಲ. ಸೊ ಹಿಂದೆ ಶೇಪ್ ನೋಡಿ ಸಖತ್ತಾಗಿದೆ. ಸೊ ಇದಕ್ಕೆ ಬ್ಯಾಕ್ ಇಂಜಿನ್ ಬರೋದು ಆ್ಯಂಡ್ ಡಬಲ್ ಎಕ್ಸಾಸ್ಟು. ಸೊ ಶೇಪು ಚೆನ್ನಾಗಿದೆ. ಸೊ ಇದೆಲ್ಲ ನೋಡಬೇಕಂದ್ರೆ ನಾವು ಇಲ್ಲೇ ಬರಬೇಕು, ಬೇರೆ ಕಡೆ ಎಲ್ಲ ಸಿಗಲ್ಲ. ಸೊ ಈ ಶೇಪು ಚೆನ್ನಾಗಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಬನ್ನಿ ಇನ್ನೊಂದಿದೆ ನೋಡೋಣ. ಸೊ ಗಿರೋ ಇಲ್ಲೊಂದು ಫೆರಾರಿ ನಿಂತ್ಕೊಂಡಿದೆ. ಸೊ ಇವೆಲ್ಲ ಲುಕ್ ನೋಡಿ ಗುರು, ಅಮ್ಮನ ಇಷ್ಟ ಐತೆ ಸ್ಟೇರಿಂಗಿಂದ ಹಿಡಿದು. ಸೊ ಇದು ಬಂದು ನಾನು ಕಾಲಷ್ಟು ಹೈಟು ಇಲ್ಲ, ಇಷ್ಟು ಚಿಕ್ಕದಿದೆ ಗಾಡಿ. ಬಟ್ ಮುಂದೆ ಶೇಪ್ ಚೆನ್ನಾಗಿ ಕೊಟ್ಟಿದ್ದಾರೆ. ಚೆಕ್ ದಿಸ್ ಔಟ್. ವ್ಯೂ ಸಕ್ಕತ್ತಾಗಿದೆ.
ಸೊ ನಾವು ತೆಗಿಯೋಣ, ಇಂಥದ್ದೆಲ್ಲ ತೆಗಿಯೋಕೆ ಇನ್ನೂ ಟೈಮ್ ಇದೆ. ಸೊ ಇದು ಬಂದುಬಿಟ್ಟು MH ಗಾಡಿನೇ, ನಂಬರ್ ಆಲ್ಮೋಸ್ಟ್ ಎರಡು ಸೇಮೇ ಇದೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ ನೋಡೋಕೆ, ಯೆಲ್ಲೋ ಕಲರ್ ಬಾಂಬುಗಿದೆ. ಸೊ ಟೈರ್ ಸೈಜು ತುಂಬ ದಪ್ಪ ಕೊಟ್ಟವನೆ, ಚೆನ್ನಾಗಿದೆ ಗುರು. ಸೊ ಬನ್ನಿ ಇಲ್ಲಿಂದ ಓಡೋಣ. ನಮ್ಮ ಚೇತಕ್ಕು ಓಡಿಸ್ಬಿಟ್ಟು ನಮ್ಗೆ ಹೇಳೋಣ. ಸೊ ಇವೆಲ್ಲ ಕೋಟಿ. ಸೊ ಅಂಥ ಚೇತಕ್ಕು ಈ ಗಾಡಿಗಳಿದ್ರೆ 100-200 ಹಿಡ್ಕೊಬೋದು ಆರಾಮಿಗೆ. ಸೊ ಚೆಕ್ ದಿಸ್ ಔಟ್, ಫೋಟೋಶೂಟ್ ಹೆಂಗೆ ನಡೀತಾ ಇದೆ ಏನೋ. ಅವ್ರು ಎಂತಿ ಫೋಟೋಗಳು ಹಿಡ್ಕೊಂಡಂಗೆ ಹಿಡ್ಕೊತವ್ರೆ ಏನೋ. ಸೊ ಬಾಯ್ಸು ಪ್ರೀತಿ ಗಾಡಿಗಳ ಮೇಲೆ ಆ ಥರ ಇರುತ್ತೆ. ಯಾವ ಹುಡುಗಿ ಫೋಟೋನ ಈ ಥರ ಇಟ್ಕೊಳಲ್ಲ ಅವರು, ಗಾಡಿಗಳು ಮಾತ್ರ ನೋಡಿ ಹೆಂಗೆ ಹಿಡಿತಾರೆ. ಸೊ ದಿಸ್ ಈಸ್ ದಿ ಲವ್ ಆನ್ ದಿ ವೆಹಿಕಲ್. ಸೊ ಬನ್ನಿ ಗೈಸ್ ನೋಡೋಣ ಇನ್ನು ಮುಂದೆ ಏನಾಗುತ್ತೆ. ಇರ್ಬೋದು ಹೆಂಗಿದೆ ನಮ್ಮ ಚೇತಕ್ ವಿವೋ. ಸೊ ಸಖತ್ತು ಕಾಣಿಸ್ತಾ ಇದೆ ಗುರು. ಚೆಕ್ ದಿಸ್ ಔಟ್, ಎ ವಿವೋ. ಸೊ ಎರಡು ಕಡೆಯೂ ಇಂಜಿನಲ್ಲಿ ಲೀಕ್ ಆಗ್ತಾಯಿದೆ. ಸೊ ನಮ್ಮ ಎರಡು ಚೆಕ್ಕನ್ನು ನೋಡಿದ್ದೀರಾ. ಸೊ ಬನ್ನಿ ಇವಾಗ ಆಯಿತು, ಕಾರೆಲ್ಲ ನೋಡಿಸಿದ್ದು ಆಯಿತು ನಿಮಗೆ. ಇವಾಗ ಬಂದು ನಮ್ಮ ಎಷ್ಟು ಓಡ್ತಾಯಿದೆ ಎರಡು ಗಾಡಿನೂ. ಸೊ ಇದು ಸಮಥಿಂಗ್ ಹೇಳಲ್ಲ, ನೋಡೋಣ ಬನ್ನಿ. ಬಿಕಾಸ್ ಇದರಲ್ಲಿ ಸ್ಪೀಡೋಮೀಟ್ರ್ ವರ್ಕಿಂಗ್ ಇಲ್ಲ, ಅದರಲ್ಲಿ ಸ್ಪೀಡೋಮೀಟ್ರ್ ವರ್ಕಿಂಗ್ ಇದೆ. ಆ್ಯಂಡ್ ನಮ್ಮ ಕಿಂಗು RX 100 ಒರಿಜಿನಲ್ ಜಪಾನ್ ಗುರು ಇಲ್ಲ ನಿಂತ್ಕೊಂಡಿದೆ, ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ನೀವು, ಒರಿಜಿನಲ್. ಸೊ ಎಲ್ಲ ತುಕ್ಕಿಡ್ಬಿಟ್ಟೈತೆ. ಈ ಗಾಡಿನ ಏನಕ್ಕೆ ಈ ಥರ ಮಡಗಿದ್ದಾರೆ ನನಗೂ ಗೊತ್ತಿಲ್ಲ. ಈ ಥರ ಎಲ್ಲ ಮಡಗಬಾರ್ದು, ಗಾಡಿನ ನೀಟಾಗಿ ಇಟ್ಕೊಬೇಕು. ಸೊ ಇದೊಂದು ಒರಿಜಿನಾಲಿಟಿ ಇದೆ. ಸೊ ಜಪಾನೇ. ಸೊ ಬನ್ನಿ ಗೈಸ್ ಓಡೋಣ ಇಲ್ಲಿಂದ ಗಾಡಿ ಮೇಲೆ ಬರೋಣ. ಸೊ ಗೈಸ್ ಇದಕ್ಕೆ ಬೀಗ ಎಲ್ಲಿ ಬರುತ್ತೆ? ಯಾವ್ದು ಗುರು? ಫುಲ್ ನಾಯ್ಸ್ ಪೊಲ್ಯೂಷನ್ ಮಾಡ್ತಾವ್ರೆ ನಮ್ಮ ಮಕ್ಕಳು. ಅಲ್ಲಡಿ ಆಯ್ತು, ಎಲ್ಲ ಲೋಕಲ್ ಎಕ್ಸಾಸ್ಟ್ಗಳು ಹಾಕೊಂಡು ಓಡಿಸ್ತಾರೆ. ಚೀ ನಮ್ಮ ಹತ್ರ ಒಂದು ದಿವಸ ಬರುತ್ತೆ, ಆಮೇಲೆ ಬೇರೆಯವ್ರು ನಮ್ಗೆ ಹಂಗೆ ಹೇಳ್ತಾರಲ್ಲಿ. ಮಜಾ ಆ ಥರ ಇರುತ್ತೆ ಮಚ್ಚಿ. ಇರು ನೋಡೋಣ, ಅವನು ಏನೂ ಹೇಳಿಲ್ಲ ಇನ್ನು. ಬಾ ಕುತ್ಕೋ. ಓಯ್ ಸೊ ಲಾಸ್ಟ್ ಟೈಮ್ ಸಿಕ್ಕಿದ್ನು ಗೊತ್ತಲ್ಲ ಈ ಹುಡುಗ ನಮಗೆ, ನೋಡಿರ್ತೀರಾ. ಸೊ ನನ್ನ ಬ್ಲಾಗಲ್ಲಿ ಫೋಟೋ ಹಿಡಿಯಲ್ಲ ಇವತ್ತು. ಸೊ ಒಳ್ಳೆ ಕ್ಯೂಟಿಗಿದ್ದಾನೆ. ಈ ಗಾಡಿ ಯಾವ್ದೇಳು? ಚೇತಕ್ಕು. ಸೊ ನನ್ಗೆ ತುಂಬ ಇಷ್ಟ ಇವನು. ಯಾವ ಗಾಡಿ ಬಂದ್ರೂ ಫೋಟೋ ಹಿಡಿದ್ದಾನೆ, ಎಲ್ಲ ಮಾಡ್ತಾನೆ. ಬಂದಿಲ್ಲ, ಬಾಯ್. ಸೊ ತುಂಬ ಒಳ್ಳೆಯವನು. ಇದರಲ್ಲೇ ಎಕ್ಸಾಸ್ಟಿಕ್ ಹಾಕೋರೆ. ಸೊ ಇವನು ಮೀಟ್ ಆದ್ರೆ ಒಂಥರ ಖುಷಿ ಗುರು, ಇಷ್ಟ ಆಗ್ಬಿಟ್ಟವನೇ ಅವ್ನು ನನಗೆ. ಕುತ್ಕೊಳ್ಳೋ. ಇವನ್ಗೆ ಹೆಲ್ಮೆಟ್ ಹಾಕಿರೋ ಅಂದರೆ ಹಾಕಲ್ಲ ಇವನು. ಸೊ ನಮ್ಮ ಹುಡುಗರಿಗೆಲ್ಲ ಪ್ರಿಫರ್ ಮಾಡೋದು ನಾನು, ಹೆಲ್ಮೆಟ್ ಹಾಕೊಂಡು ಗಾಡಿನ ಓಡಿಸ್ರೋ ಅಂತ. ಗುರು ಮೈನ್ ಪಾಯಿಂಟ್ ಸ್ವಲ್ಪ ಹುಷಾರು, ಸೀಟ್ ಜಂಪ್ ಆಗುತ್ತೆ. ಅದು. ಸೊ ಇವರೆಲ್ಲ ಇಂಪೋರ್ಟೆಡ್ ಬೈಕು ಡ್ರೈವರ್ಗಳು ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು. ಸೊ ಬನ್ನಿ ಹಿಂಗೆ ಹೋಗೋಣ. ಸೆಕೆಂಡ್ ಗೇರು. ಸೊ ಗೇರ್ ಒಂದು ಸ್ಲಿಪ್ ಆತೈತೆ. ಖುಷಿ ನೋಡಿ ಗುರು, ಅವ್ರ ಮಗ್ದಲ್ಲಿ ಖುಷಿ. ನಾವು ಅವ್ರಿಗೆ ಗಾಡಿ ನೋಡ್ಕೊಂಡು ಖುಷಿ ಆಗ್ಬೇಕು, ಬಟ್ ಅವ್ರು ನಮ್ಮ ಗಾಡಿ ನೋಡ್ಕೊಂಡು ಖುಷಿ ಆಗ್ತಾವ್ರೆ. ಈ ಥರ ಎಲ್ಲ ಪ್ರೀತಿ ಕೊಟ್ರೆ ಸಾಕು ಗುರು ನಮ್ಮ ಟೂ ಸ್ಟಾಕ್ ಲವರ್ಸ್ಗೆ. ಸೊ ಈ ಗಾಡಿ ನೋಡಿ 3ನೇ ಗೇರ್ಗೆ ಇಷ್ಟು ಓಡುತ್ತೆ, ಅದು ಡಬಲ್ಸು. ನಾನು ಒಂದು 85 ಇದ್ದೀನಿ, ನಮ್ಮ ಹುಡುಗ ಒಂದು 85 ಇದ್ದಾನೆ. ಅಷ್ಟು kg ಹಾಕ್ಕೊಂಡು ಇಷ್ಟು ಓಡುತ್ತೆ 3rd ಗೇರಲ್ಲಿ. ಲೈಟಿಗೆ ಸ್ಲಿಪ್ ಆಗ್ತಾ ಇದೆ ನಮ್ಮ ಗಾಡಿಯಲ್ಲಿದು, ಚೆಕ್ಔಟ್ ಮಾಡ್ಬೋದು ನೀವು. ಸೊ ಸೆಕೆಂಡ್ ಗೇರ್ ಲೈಟಿಗೆ ಸ್ಲಿಪ್ಪು, ಅದಕ್ಕೆ ಡೈರೆಕ್ಟರ್. ಸೊ ಇದಕ್ಕೊಂದು ಗೇರ್ ಸ್ಟಾರ್ ಅಂತ ಬರುತ್ತೆ, ಅದು ಹೋಗ್ಬಿಟ್ರೆ ಈ ಥರ ಪ್ರಾಬ್ಲಮ್ ಬರುತ್ತೆ. ಸೊ ಇವ್ನು ಡುಮ್ಮನ್ ನೋಡಿ ಹೆಂಗೆ ಓಡಿಸ್ತಾವ್ ನನ್ನ ಗಾಡಿನ. ಇಂಥ ಜನಗಳೆಲ್ಲ ಇಕ್ಕೊಂಡ್ರೆ ನಾವು ಇದೇ ಗತಿ ಆಗೋದು. ಸೊ ಬರೋವಾಗ ಅಷ್ಟೊಂದು ಗಾಡಿ ಓಡ್ತಾ ಇದ್ದಿಲ್ಲ, ಇವಾಗ ಅಂದರೆ ಹೀಟ್ ಆಗಿಬಿಟ್ಟಿದೆ ಗಾಡಿ, ಓವರ್ ಹೀಟು, ಅದರಿಂದ ಓಡ್ತಾ ಇದೆ.
ಸೊ ಈ ಗಾಡಿನ ಇಲ್ಲೇ ಮುಗಿಸೋಣ ಇರಿ. ಸೊ ಮತ್ತೆ ಆ ಗಾಡಿ ಶಿಫ್ಟ್ ಆಗೋಣ, ಶಿಫ್ಟ್ ಆಗಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ದಡಿಯ ನೋಡಿ ಯಾವ ಥರ ಓಡಿಸ್ತವನೆ ಗಾಡಿನ, ಗಾಡಿ ಓದ್ತಾನೆ ಇಲ್ಲ ಅದು. ಸೊ ಬನ್ನಿ ಈ ಸ್ಪೀಡ್ ಚೆಕಪ್ ಮಾಡ್ಬಿಡೋಣ. ಸೊ ಸೆಕೆಂಡ್ ಗೇರು ಡಬಲ್ಸಲ್ಲಿ 40 to 50, 16 ಇರ್ಕೊಳ್ಳಿ ಗುರು. ಥರ್ಡ್ ಗೇರು, ಸೊ ಥರ್ಡ್ ಗೇರ್ ಆಲ್ಮೋಸ್ಟ್ 100 ಹೋಗ್ಬೇಕು, ಇಲ್ಲ 80 ಹೋಗ್ಬೇಕು. 80 ಗುರು. ಚೆಕ್ ದಿಸ್ ಔಟ್. ಥರ್ಡ್ ಗೇರ್, ಪರ್ಫೆಕ್ಟು. ಫೋರ್ತ್ ಗೇರು, ಸೊ ಫೋರ್ತ್ ಗೇರಲ್ಲಿ 90 ಓಡ್ತು ಗುರು. ಗಾಡಿ ಹೆವಿ ಗಾಡಿ ಗುರು. ಸೊ ಈ ಬಜಾಜ್ ಕತೆ ನೋಡಿ ಗುರು ಹೆಂಗಿದೆ, ಮೀಟ್ರ್ ಅಲ್ಲಾಡ್ತಾ ಇಲ್ಲ, ಹಿಂಗಿದ್ರೆ ಹಿಂಗೆ ಇದೆ ಸೇಮ್. ಸೊ ಆಲ್ಮೋಸ್ಟ್ 100 ಹೆಂಗಿದೆ ಚೇತಕ್ಕು, ಅದು 100. ಓ ಓಡ್ಬಿಡ್ತು ಗುರು 100, ಪಕ್ಕ 100 ಓಡ್ತಾ ಇದೆ ಗುರು ನಮ್ಮ ಗಾಡಿ. ಸೊ ಇಟ್ಸ್ ಅನ್ ವೆರಿ ಸ್ಪೆಷಲ್ ಥಿಂಗ್ ಫಾರ್ ಮೀ, ಯಾಕಂದರೆ ಈ ಗಾಡಿ ಅಷ್ಟು ಹಳೆ ಗಾಡಿ 100. ಸೊ ನಮ್ಮ ಶೋರೂಮಿಂದ ಬಿಡೋದು ಬಂದ್ಬಿಟ್ಟು ಈ ಗಾಡಿ ನಿಮಗೆ ಅಮ್ಮಮ್ಮ ಅಂದರೆ ಒಂದು ಸಮಥಿಂಗ್ 85 ಅಷ್ಟೇ ಬಿಡೋದು. ಸೊ ನಾವು 15 ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀರಿ ಹೆಂಗೋ. ಸೊ ಫುಲ್ ಮೀಟ್ರ್ ಓಡ್ಬೋದು ಅಂದ್ಕೊತೀನಿ ಸಿಂಗಲಲ್ಲಿ. ಸೊ ಅದಕ್ಕಂತ ಟಾಪ್ ಸ್ಪೀಡ್ ಚೆಕ್ ಮಾಡೋಕ್ಕಂತ ಸಪ್ರೇಟ್ ವೀಡಿಯೋನ ಮಾಡೋಣ. ಲಾಸ್ಟ್ ಇನ್ನೊಂದ್ಕಿಂತ ನೋಡ್ಬಿಡೋಣ ಇರಿ, ಡೌನ್ ಬೇರೆ ಇದೆ ಇಲ್ಲಿ. ಯು ಕ್ಯಾನ್ ಚೆಕ್ ದಿಸ್ ಔಟ್. 90, ಸೊ 100. ಸೊ 100 ಅಂತೂ ಎಕ್ಸಾಕ್ಟ್ ಓಡ್ತಾ ಇದೆ ಗುರು. 100 ಪಕ್ಕ ಓಡ್ತಾ ಇದೆ. ಇಷ್ಟೇ ಇದ್ದಿದ್ದು ನಮ್ಮ ಇವತ್ತು ಬ್ಲಾಗು. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟಾದ್ಗೆ ರೈಡ್ ಸೇಫ್ಲಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಹೆಲ್ಮೆಟ್ ಹಾಕೊಂಡು ಗಾಡಿಯನ್ನು ಓಡಿಸಿ. ಸಿಗೋಣ. ಅಲ್ಲಾ ಹಾಫೀಸ್ ಗೈಸ್.